ಯಮ್ಮಿ ಡಿಲಿಷಿಯಸ್ ಫ್ಯಾನ್ಸಿ ಲುಕಿಂಗ್ ಪಿಜ್ಜಾಗಳು ಯಾರಿಗಿಷ್ಟ ಆಗಲ್ಲ ಹೇಳಿ. ಬಟ್ ಪಿಜ್ಜಾ ಅನ್ಹೆಲ್ದಿ, ಲೋಡೆಡ್ ವಿತ್ ಕ್ಯಾಲರೀಸ್ ಅಂತ ನಾನು ಪಿಜ್ಜಾ ತಿನ್ನೋದನ್ನ ನಿಲ್ಲಿಸಿ ಆಲ್ಮೋಸ್ಟ್ 1 ವರ್ಷ ಆಗಿತ್ತು. ಆದರೆ ಇತ್ತೀಚೆಗೆ HSR ಲೇಔಟ್ ಕಡೆ ಹೋದಾಗ ಈ ಕ್ಯೂಟ್ ಅಂಡ್ ಟೈನಿ ಪಿಜ್ಜೇರಿಯಾ ಕಣ್ಣಿಗೆ ಬಿತ್ತು. ಹೋಗಿ ವಿಚಾರಿಸಿ ಅಲ್ಲಿನ ಸ್ಪೆಷಾಲಿಟಿ ಗೊತ್ತಾದ್ಮೇಲೆ ನನಗಂತೂ ಪಿಜ್ಜಾ ತಿನ್ನದೆ ಇರೋದಕ್ಕೆ ಆಗಿಲ್ಲ. ಇಲ್ಲಿ ಅಂಥದ್ದೇನು ಸ್ಪೆಷಲ್ ಇದೆ ಅಂತೀರಾ? ವಿಡಿಯೋನ ಕೊನೆವರೆಗೂ ನೋಡಿ ನಿಮಗೆ ಗೊತ್ತಾಗುತ್ತೆ. ಇಟಾಲಿಯನ್ ಸಾವರ್ಡೋ ಪಿಜ್ಜಾಗಳು ಇಲ್ಲಿ ಸಿಗುತ್ತೆ. ಸಾವರ್ಡೋ ಅಂದ್ರೆ ಪಿಜ್ಜಾ ತಯಾರಿಸುವ ಹಿಟ್ಟನ್ನ 2 ದಿನಗಳ ಕಾಲ ಫರ್ಮೆಂಟ್ ಮಾಡಿ ಆ ಹಿಟ್ಟಿನಿಂದ ತಯಾರಿಸಲಾಗುತ್ತೆ. ಯಾವ ರೀತಿ ಇಡ್ಲಿ ದೋಸೆಗಳನ್ನ ಹುಳಿ ಬರೆಸಿರೋ ಹಿಟ್ಟಿನಲ್ಲಿ ತಯಾರಿಸಲಾಗುತ್ತೋ ಅದೇ ತರ ಈ ಪಿಜ್ಜಾಗಳನ್ನ ಕೂಡ ಪ್ರಿಪೇರ್ ಮಾಡ್ತಾರೆ. ಇನ್ನು ಟಾಪಿಂಗ್ಸ್ಗೆ ಫ್ರೆಶ್ ಇಂಗ್ರೀಡಿಯೆಂಟ್ಸ್ ಅನ್ನೇ ಬಳಸಲಾಗುತ್ತೆ. ಬೇರೆ ಪಿಜ್ಜಾ ಅಂಗಡಿಗೆ ನಮ್ಮ ಪಿಜ್ಜಾ ಅಂಗಡಿಗೆ ಏನ್ ಡಿಫ್ರೆನ್ಸ್ ಅಂದ್ರೆ ನಮ್ದು ಬಂದು ಸಾರ್ಡೋ ಪಿಜ್ಜಾಸ್. ನಾವು ಆ ಸಾರ್ಡೋ ಪ್ರಿಪರೇಷನ್ ನಮಗೆ 2 days ಆಗುತ್ತೆ, 42 to 48 hours ಆಗುತ್ತೆ. ಸೊ ನಾವು ಅದನ್ನ ಇಟ್ಟು ರೆಡಿ ಮಾಡಿ ಫರ್ಮೆಂಟ್ ಮಾಡಿ ಇಂಗ್ರೀಡಿಯೆಂಟ್ಸ್ ಎಲ್ಲಾನು ನಾವು ಅಥೆಂಟಿಕ್ ಅಂಡ್ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಹಾಕ್ತೀವಿ. ಸೊ ನಾವೆಲ್ಲ ಬಂದ್ಬಿಟ್ಟು ಅದನ್ನ ವುಡ್ ಫೈರ್ ಓವನ್ ಅಲ್ಲಿ ರೆಡಿ ಮಾಡೋದು. ನಮ್ಮ ಹತ್ರ ಡಿಫ್ರೆಂಟ್ ವೆರೈಟೀಸ್ ಆಫ್ ಪಿಜ್ಜಾಸ್, ಗಾರ್ಲಿಕ್ ಬ್ರೆಡ್ಸ್ ಇದೆ. ಎಲ್ಲಾನೇ ನಾವು ಇದನ್ನ ಸಾರ್ಡೋ ಪಿಜ್ಜಾಸ್ ಅಂತಾನು ಹೇಳ್ತಾರೆ, ಇಲ್ಲಾಂದ್ರೆ ನಿಯೋಪಾಲಿಟನ್ ಸ್ಟೈಲ್ ಪಿಜ್ಜಾಸ್ ಅಂತಾನು ಹೇಳ್ತಾರೆ. ಸೊ ಇವಾಗ ನಾವು ಸಾರ್ಡೋ ಪಿಜ್ಜಾಸ್ ಏನಕ್ಕೆ ಚೂಸ್ ಮಾಡಿದೀರಿ, ಈ ಕಾನ್ಸೆಪ್ಟ್ ಓಪನ್ ಕಾನ್ಸೆಪ್ಟ್ ಏನಕ್ಕೆ ಇಟ್ಟಿದ್ದೀರಿ ಅಂದ್ರೆ ಸೊ ದಟ್ ಜನಕ್ಕೆ ಗೊತ್ತಾಗ್ಲಿ ನಾವು ಯಾವ ಕ್ವಾಲಿಟಿ ಫುಡ್ ಇಲ್ಲ ಯಾವ ಕ್ವಾಲಿಟಿ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ತಾ ಇದೀವಿ, ನ್ಯಾಚುರಲ್ ಪ್ರಾಸೆಸ್ ಅಲ್ಲಿ ಮಾಡ್ತಾ ಇದೀರಿ, ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ತೀರಿ ಅಂತ ಗೊತ್ತಾಗ್ಲಿ ಅಂತ ಒಂದೇ ಕಾರಣಕ್ಕೆ ನಾವು ಈ ಓಪನ್ ಕಾನ್ಸೆಪ್ಟ್ ಅಲ್ಲಿ ವುಡ್ ಫೈರ್ ಪಿಜ್ಜಾಸ್ ಸ್ಟಾರ್ಟ್ ಮಾಡಿರೋದು. ಅಂಡ್ ಆಲ್ಸೋ ಸಾರ್ಡೋ ಬಂದು ನಮಗೆ ಗಟ್ ಫ್ರೆಂಡ್ಲಿ ಆಗೋ ಇರುತ್ತೆ. ನಿಮ್ಗೆ ಬೇರೆ ಪಿಜ್ಜಾಸ್ ತಿನ್ನೋ ತರ ಬ್ಲೋಟೆಡ್ ಅನ್ಸಲ್ಲ, ನಿಮ್ಗೆ ಹೊಟ್ಟೆ ಫುಲ್ ಆಗಿದೆ ಇಲ್ಲ ನೀವೇನೋ ಬೇರೆ ತಿಂತಾ ಇದ್ದೀರಾ ಅಂತ ಅನ್ಸಲ್ಲ. ಸೊ ಗಟ್ ಫ್ರೆಂಡ್ಲಿ ಇರೋದಕ್ಕೆ ನಾವೆಲ್ಲಾನು ಫ್ರೆಶ್ ಸೋರ್ಸ್ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿ ಫ್ರೆಶ್ ಆಗಿ ಬೇಕ್ ಮಾಡಿ ಇಲ್ಲೇ ನಿಮ್ ಕಣ್ ಮುಂದೆನೆ ಬೇಕ್ ಮಾಡಿ ನಾವು ನಿಮ್ಗೆ ಪ್ರೆಸೆಂಟ್ ಮಾಡ್ತೀವಿ. ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ ಫರ್ಮೆಂಟೆಡ್ ಪಿಜ್ಜಾ ಡೋ ಮೇಲೆ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಸಾಸ್ಗಳನ್ನ ಹಾಕಿ ಈ ಪಿಜ್ಜಾಗಳನ್ನ ಕೆಂಡದಲ್ಲಿ ಸುಡ್ತಾರೆ. ಅಂದ್ರೆ ಕನ್ವೆನ್ಷನಲ್ ಓವನ್ಗಳ ಬದಲಾಗಿ ವುಡ್ ಫೈರ್ ಯೂಸ್ ಮಾಡಿಕೊಂಡು ಪಿಜ್ಜಾವನ್ನ ಬೇಕ್ ಮಾಡಲಾಗುತ್ತೆ. ವುಡ್ ಫೈರ್ನಲ್ಲಿ ಬೇಕ್ ಮಾಡೋದ್ರಿಂದ ಪಿಜ್ಜಾಗಳಲ್ಲಿ ಆ ಸ್ಮೋಕಿ ಫ್ಲೇವರ್ ಎನ್ಹಾನ್ಸ್ ಆಗುತ್ತೆ. ಕೊನೆಯದಾಗಿ ಫ್ರೆಶ್ ಹರ್ಬ್ಸ್, ಫೆಟಾ ಚೀಸ್ ಹಾಗೂ ರೋಸ್ಮೆರಿ ಆಯಿಲ್ನಿಂದ ಗಾರ್ನಿಶ್ ಮಾಡಿ ಪಿಜ್ಜಾವನ್ನ ಸರ್ವ್ ಮಾಡ್ತಾರೆ. ಬೇರೆ ಪಿಜ್ಜಾಗಳ ಥರ ಇದರಲ್ಲಿ ನಿಮಗೆ ಚೀಸ್ ಪುಲ್ ಸಿಗೋದಿಲ್ಲ. ಆದಷ್ಟು ಹೆಲ್ದಿಯಾಗಿರಲಿ ಅನ್ನೋ ಕಾರಣಕ್ಕೆ ಚೀಸನ್ನ ಲಿಮಿಟೆಡ್ ಕ್ವಾಂಟಿಟಿಯಲ್ಲಿ ಯೂಸ್ ಮಾಡ್ತಾರೆ. ಹಾಗಂತ ಟೇಸ್ಟ್ನಲ್ಲಿ ಏನು ಕಾಂಪ್ರಮೈಸ್ ಇಲ್ಲ. ನಾನಿಲ್ಲಿ ಗಾರ್ಲಿಕ್ ಬ್ರೆಡ್, ಹಾಫ್ ಅಂಡ್ ಹಾಫ್ ಪಿಜ್ಜಾ ಆ್ಯಂಡ್ ಫಾರ್ ದ ಫಸ್ಟ್ ಟೈಮ್ ಬದನೆಕಾಯಿ ಪಿಜ್ಜಾನ ಟ್ರೈ ಮಾಡಿದೆ. ಕೇಳೋಕೆ ಸ್ವಲ್ಪ ವಿಯರ್ಡ್ ಅನ್ಸಿದ್ರು, ಟೇಸ್ಟ್ ವಾಸ್ ಅಮೇಝಿಂಗ್. ಎಲ್ಲನೂ ಅಥೆಂಟಿಕ್ ಇಟಾಲಿಯನ್ ಸ್ಟೈಲ್ನಲ್ಲೇ ಇತ್ತು. 2 ಟೈಪ್ ಆಫ್ ಪಿಜ್ಜಾಸ್ ಮಾಡಿದ್ರಿ. ಒಂದು ಬಂದು ಮೆಲನ್ಜಾನೆ ಪಿಜ್ಜಾ ಅಂತ, ಅದು ಒಂದು ಬ್ರಿಂಜಾಲ್ ಇಲ್ಲ ಅಂದ್ರೆ ಎಗ್ ಪ್ಲಾಂಟ್ ಅಂತಾರೆ. ಅದರಲ್ಲಿ ಪಿಜ್ಜಾ ನಾವು ಬಂದು ಫಸ್ಟು ಅದನ್ನ ರೋಸ್ಟ್ ಮಾಡ್ತೀವಿ ಓವನ್ ಅಲ್ಲಿ. ರೋಸ್ಟ್ ಮಾಡಾದ್ಮೇಲೆ ಅದನ್ನ ಬೇರೆ ಆಲಪಿನೋಸು, ಆನಿಯನ್ಸು ಅಂತ ಟಾಪಿಂಗ್ಸ್ ಎಲ್ಲ ಹಾಕ್ಬಿಟ್ಟು ಫೆಟಾ ಚೀಸ್ ಅಲ್ಲಿ ಗ್ರೇಟ್ ಮಾಡಿಬಿಟ್ಟು ಲಾಸ್ಟ್ ಅಲ್ಲಿ ನಾವು ಅದನ್ನ ಸರ್ವ್ ಮಾಡ್ತೀವಿ. ಇನ್ನೊಂದು ಬಂದು ಹಾಫ್ ಅಂಡ್ ಹಾಫ್ ಪಿಜ್ಜಾ ಕೊಟ್ವಿ. ಅದು ಬಂದು ಬಾರ್ಬಿಕ್ಯೂ ಚಿಕನ್ ಪಿಜ್ಜಾ ಅಂಡ್ ಪೆರಿ ಪೆರಿ ಚಿಕನ್ ಪಿಜ್ಜಾ. ಸೊ ಇಂಗ್ರೀಡಿಯೆಂಟ್ಸು ಎಲ್ಲ ತೋರಿಸ್ದಾಗೆ ಎಲ್ಲ ಇಂಗ್ರೀಡಿಯೆಂಟ್ಸ್ ಇದೆ, ಲೈಕ್ ನ್ಯಾಚುರಲ್ ಪ್ರಾಸೆಸ್ಸು ಎಲ್ಲ ನಿಮ್ಮ ಕಣ್ಮುಂದೆನೆ ನಡೆಯುತ್ತೆ. ಯಾರಾದರೂ ಬಂದು ಚೆಕ್ ಮಾಡ್ಬೋದು, ಇಲ್ಲಿ ಬಂದು ನಿಂತ್ಕೊಂಡು ಇಂಟರಾಕ್ಟಿವ್ ಮಾಡ್ಬೋದು ಶೆಫ್ ಹತ್ರ. ಇಟ್ಸ್ ನಾಟ್ ಲೈಕ್ ಏನೋ ಶೆಫ್ ಬೇರೆ ಏನೋ ಮಾಡ್ತಾರೆ, ನೀವೇನೋ ಮಾಡ್ತೀರಾ. ಸೊ ನಿಮಗೆ ಗೊತ್ತಾಗುತ್ತೆ ನಿಮ್ಮ ಊಟ, ನೀವೇನು ಊಟ ಮಾಡ್ತಾ ಇದ್ದೀರಾ, ಇಲ್ಲ ನಿಮ್ಗೆ ಏನು ಇಂಗ್ರೀಡಿಯೆಂಟ್ಸ್ ಹೋಗ್ತಾ ಇದೆ ಪಿಜ್ಜಾ ಅಲ್ಲಿ ಅಂತ. ಅದಕ್ಕೆ ಈ ಕಾನ್ಸೆಪ್ಟ್ ಮಾಡಿದ್ವಿ. ಇನ್ನು ಪಿಜ್ಜಾ ಬೇಕ್ ಆಗೋವರೆಗೂ ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡ್ಕೊಂಡು ಕೂರೋ ಬದಲು ನೀವಿಲ್ಲಿ ವೆರೈಟಿ ಗೇಮ್ಸ್ ಅನ್ನ ಕೂಡ ಆಡ್ಬೋದು. ಚೆಸ್, ಲೂಡೋ, ವುಡನ್ ಟಂಬ್ಲಿಂಗ್ ಟವರ್ ಈ ರೀತಿಯ ಗೇಮ್ ಬೋರ್ಡ್ಸ್ ಕೂಡ ಇಲ್ಲಿದೆ. ಈ ಪಿಜ್ಜಾ ಕೆಫೆ ಓಪನ್ ಆಗಿ ಆಲ್ಮೋಸ್ಟ್ 2 months ಆಗಿದೆ. ಅಫೋರ್ಡೆಬಲ್ ಪ್ರೈಸಿಂಗ್ ಅಲ್ಲಿ ಮೆನ್ಯೂನ ಲಾಂಚ್ ಮಾಡಲಾಗಿತ್ತು. HSR ಲೇಔಟ್ ಫಸ್ಟ್ ಸೆಕ್ಟರ್ CPWD ಕ್ವಾರ್ಟರ್ಸ್ ಹಿಂದ್ಗಡೆ ಈ ಪಿಜ್ಜೇರಿಯಾ ಲೊಕೇಟ್ ಆಗಿದೆ. ಸೊ ಡೂ ಗಿವ್ ಇಟ್ ಅ ಟ್ರೈ ಆ್ಯಂಡ್ ಕಮೆಂಟ್ ಯೋರ್ ಫೀಡ್ಬ್ಯಾಕ್. ಇದೇ ರೀತಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ಫುಡ್ ಕಂಟೆಂಟ್ಗಾಗಿ ವಿಸ್ತಾರ ಫುಡ್ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಶೇರ್ ಮಾಡೋದು ಮರಿಬೇಡಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.